ಹಾಯ್ ಹಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮುಗಿದು ಆಲ್ರೆಡಿ 8 ದಿವಸ ಕಳೆದಿದೆ. ಸೊ 8 ದಿವಸಗಳಲ್ಲಿ ಒಬ್ಬರು ಕಂಡ್ರೆ ತುಂಬ ಖುಷಿಯಾಗುತ್ತೆ, ಇನ್ನೊಬ್ಬರು ಕಂಡ್ರೆ ತುಂಬ ಬೇಜಾರಾಗುತ್ತೆ. ಖುಷಿಯಾಗುವಂಥ ವ್ಯಕ್ತಿ ಯಾರು ಅಂತಂದರೆ ವಿನಯ್ ಗೌಡ ಅವರು. ಬೇಜಾರಾಗೋ ವ್ಯಕ್ತಿ ಯಾರು, ಕೋಪ ತರಿಸುವಂಥ ವ್ಯಕ್ತಿ ಯಾರು ಅಂತಂದರೆ ಕಾರ್ತಿಕ್ ಅವರು. ಸೊ ವಿನಯ್ ಗೌಡ, ಕಾರ್ತಿಕ್ ಇವರಿಬ್ಬರಲ್ಲಿ ಏನು ಡಿಫ್ರೆನ್ಸು ಅಂತಂದರೆ, ವಿನಯ್ ಗೌಡ ಅವರು ಯಾರ ಹತ್ರನೂ ಕೇಳದೇನೆ, ಯಾರ ಹತ್ರನೂ ಹೇಳದೇನೆ ಸಡನ್ನಾಗಿ ಬರ್ತಾರಲ್ಲ ಅದು. ಕಾರ್ತಿಕ್ ಅವರು ಕಾಟಾಚಾರಕ್ಕೆ ಬರ್ತಾರಲ್ಲ ಅದಕ್ಕೆ ಅವ್ರು ನನಗೆ ಇಷ್ಟ ಆಗಲ್ಲ. ಏನಕ್ಕಪ್ಪ ವಿಷಯ ಅಂತಂದರೆ, ಎಕ್ಸಾಂಪಲ್ ತಗೊಳ್ಳಿ, ಪುನೀತ್ ರಾಜ್ಕುಮಾರ್ ಸರ್ ನೋಡೋದಕ್ಕೆ ಬಿಗ್ ಬಾಸಿಂದ ಬಂದು 2 ದಿವಸಕ್ಕೆ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಅವರು ನಾನು ನೋಡಿಲ್ಲ ಅಂತ ಬೇಜಾರು ಮಾಡಿಕೊಂಡು ಅವರಿನ್ನೂ ಇರಬೇಕಾಗಿತ್ತು ಅಂದ್ಕೊಂಡು ನೊಂದ್ಕೊಂಡು ಮಾತಾಡ್ತಾರಲ್ಲ ವಿನಯ್ ಗೌಡ ಅವರು. ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಈಗ ಬಿಗ್ ಬಾಸ್ ಒಳಗಡೆ ಯಾವ್ಯಾವ ಥರನೋ ಆಡಿದ್ರು ಆಟನ, ಕೋಪದಲ್ಲೆಲ್ಲ ಆಡಿದ್ರು, ಬೇರೆ ಬೇರೆ ಮಾತುಗಳೆಲ್ಲ ಆಡಿದ್ರು. ಬಟ್ ಹೊರಗಡೆ ಬಂದಾಗ ಅವ್ರ ನಿಜವಾದ ವ್ಯಕ್ತಿತ್ವ ನೋಡಿದ್ವಲ್ಲ, ತುಂಬ ಖುಷಿಯಾಯಿತು. ಅವ್ರಿಗೆ ಈಗೋ ಇಲ್ಲ. ಬಟ್ ಅದೇ ಬಿಗ್ ಬಾಸಲ್ಲಿ ಇನ್ನೊಬ್ರು ಇದ್ದಾರೆ, ಕಾರ್ತಿಕ್ ಅವರು. ಈಗ ಗೆದ್ದಿದ್ದಾರೆ ಬೇರೆ ಅವರು ಫೈನಲಿಸ್ಟಲ್ಲಿ. ಸೊ ಅವ್ರೇನಪ್ಪ ಅಂತಂದರೆ, ಅದು ಯಾವುದೋ ಇಂಟ್ರ್ಯೂವಲ್ಲಿ ಮೈಸೂರಲ್ಲೋ ಚಾಮರಾಜನಗರದಲ್ಲೋ ಇಂಟ್ರ್ಯೂ ಮಾಡೋ ಟೈಮಲ್ಲಿ ಅಲ್ಲೊಬ್ಬರು ನ್ಯೂಸ್ ಚಾನಲ್ ಕೇಳ್ತಾರೆ ಅವ್ರಿಗೆ, ಏನಂತ, ಸರ್ ನೀವು ರಾಜ್ಕುಮಾರ್ ಕಾಡೋರೇ ಅಲ್ವಾ, ಯಾಕೆ ನೀವು ಪುನೀತ್ ರಾಜ್ಕುಮಾರ್ನ ನೋಡೋಕೆ ಹೋಗಿಲ್ಲ, ಯಾವಾಗ ನೋಡ್ತೀರಾ ಹೋಗ್ಬಿಟ್ಟು ಅಂತ. ಅದೇ ನಮಗೆ ಬೇಜಾರಾಗ್ತಾ ಇರೋದು. ನ್ಯೂಸ್ ಚಾನಲ್ ಅವ್ರನ್ನ ಕೇಳಬಾರ್ದಾಗಿತ್ತು, ಯಾಕೆ ನೋಡೋಕೆ ಹೋಗ್ತೀನಿ, ಯಾಕೆ ಇನ್ನೂ ನೋಡಿಲ್ಲ ಅಂತ. ಅದರಲ್ಲಿ ಅವ್ರು ಹೇಳ್ತಾರೆ, ಸರ್ ಅಫ್ಕೋರ್ಸ್ ನಾನು ನೋಡಬೇಕು ಪುನೀತ್ ರಾಜ್ಕುಮಾರ್ ಅವ್ರನ್ನ, ನಾನು ಈಗ ಹೋಗ್ತೀನಿ, ನಾನು ಟೈಮ್ ಸಿಕ್ಕಿದಾಗ ಹೋಗ್ತೀನಿ ಅಂತ. ಅಲ್ಲ ಕಾರ್ತಿಕ್ ಅವರೇ, ನಿಮ್ಮನ್ನು ಹೇಳಿಸ್ಕೊಂಡು ನಾವು ಕರೆಸ್ಕೊಬೇಕು ಅಂತ ಏನು ಇಲ್ವೇ ಅಲ್ಲ, ಪುನೀತ್ ರಾಜ್ಕುಮಾರ್ ನೋಡೋಕೆ ಬನ್ನಿ ಅಂತ. ಏನಕ್ಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಿಮ್ಗಳಿಗೆ ಇಷ್ಟ ಇದ್ದರೆ ಮಾತ್ರ ಅಲ್ಲೋಗಿ ನೋಡಿ. ಯಾರೋ ಹೇಳಿದ್ರು ಟಿ ವಿಲಿ ಬಂದ್ಬಿಟ್ಟಿದೆ ಈಗ ಅದು, ನನಗೆ ನೋಡೋಕೆ ಹೋಗಬೇಕು, ನಮಗೆಲ್ಲ ಜನಗಳು ಬೈಕೊಂಬಿಡ್ತಾರೆ. ಯಾರೂ ಬೈಯಲ್ಲ. ನಿಮಗೆ ಇಷ್ಟ ಇದ್ದರೆ ಮಾತ್ರ ಅಲ್ಲಿ ಬಂದು ನೋಡಿ. ಇನ್ನೊಬ್ರು ಹೇಳಿದ್ರು ಅಂತ ಬಂದು ನೋಡೋಕೆ ಹೋಗಬೇಡಿ. ನಿಮಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಇದೆ, ಅದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಗೆದ್ದ ಮೇಲಂತೂ ಸಿಕ್ಕಾಪಟ್ಟೆ ಇದೆ. ಓವರಾಗೆ ಮಾತಾಡ್ತೀರಾ ಟಿ ವಿಯಲ್ಲಿ, ನೋಡ್ತಾನೆ ಇದ್ದೀವಿ. ನಿಮ್ಮ ಥರನೇ ಗೆದ್ದೋರು ಇಬ್ಬರು ಇದ್ದಾರೆ. ಯಾರು ಹೇಳಿ? ಮಂಜು ಪಾವುಗಡ, ಇನ್ನೊಂದು ಪ್ರಥಮ್ ಅವ್ರು ಗೆದ್ದಾದ್ಮೇಲೆ ದೊಡ್ಡ ಮನೆಗೆ ಓಡೋದ್ರು ಟ್ರೋಫಿ ತಗೊಂಡು. ಅದೇ ಥರ ಮಂಜು ಪಾವುಗಡನು ಗೆದ್ದ ಮೇಲೆ ದೊಡ್ಡ ಮನೆಗೆ ಹೋದರು. ಸೊ ಅವ್ರ ಅಭಿಮಾನ ಎಲ್ಲಿದೆ? ನೀವು ಹೇಳಿಸ್ಕೊಂಡು ಬರೋದು ಎಲ್ಲಿದೆ? ನೀವು ಹೇಳಿಸ್ಕೊಳ್ಳೋದೇನೆ ಬೇಕಾದ್ರೆ 10 ಡೇಸ್ ಅಲ್ಲ, 20 ಡೇಸ್ ಅಲ್ಲ, 50 ಡೇಸ್ ಬಿಟ್ಕೊಂಡು ಬಂದು ನೋಡಿದ್ರೂ ಖುಷಿ ಆಗ್ತಿತ್ತು. ನ್ಯೂಸ್ ಚಾನಲ್ ಅವ್ರು ಬಾಯಿಗೆ ಬಿಟ್ಟು ಹೇಳಿದ ತಕ್ಷಣವೇ ಬಂದ್ರಲ್ಲ ನೋಡೋಕ್ಕೆ ನೀವು, ಅದು ನಮ್ಗೆ ಇಷ್ಟ ಆಗಲಿಲ್ಲ. ಅಲ್ಲಿ ಬಂದು ಬೇರೆ ಡೈಲಾಗ್ ಬೇರೆ ಹೊಡಿತೀರಾ. ಅಪ್ಪು ಸರ್ ಒಂದ್ಸಲ ನೋಡಿದ್ದೀನಿ, PRK ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡೋದು ನಂಗೆ ಅಫ್ಕೋರ್ಸ್ ತುಂಬ ಇಷ್ಟ ಅಂತ ಹೇಳ್ತೀರಾ. ಏನಾಗಿ ಓವರಾಗಿ ಮಾತಾಡ್ತೀರಾ? ಅಪ್ಪು ಸರ್ ಅಭಿಮಾನಿಗಳಿಗೆ ತುಂಬ ಬೇಜಾರಾಗಿದೆ. ಬಟ್ ಅದರಲ್ಲೂ ಅಪ್ಪು ಅಭಿಮಾನಿಗಳು ನಿಮಗೆ ಕಮೆಂಟ್ ಹಾಕಿದ್ದಾರೆ, ಒಳ್ಳೆಯದಾಗಲಿ ನಿಮಗೆ ಅಂತ. ಇದಿಷ್ಟೇ ಫ್ರೆಂಡ್ಸ್ ಹೇಳಬೇಕು ಅನ್ನಿಸ್ತು. ಏನಕ್ಕೆ ಈ ವಿಷಯ ಎತ್ತೆ ಅಂತಂದರೆ, ಈ ಥರ ಫೇಕ್ ಅಭಿಮಾನಿಗಳು ದರ್ಶನ್ ಸರ್ಗೆ ಆಗಲಿ, ಸುದೀಪ್ ಸರ್ಗೆ ಆಗಲಿ, ಯಶ್ ಅವ್ರಿಗೆ ಆಗಲಿ, ಈ ಥರ ಫೇಕ್ ಮಾಡ್ಕೊಂಡು ಬಂದು ಅವ್ರ ಹತ್ರ ನಾವು ನಿಮ್ಮ ಅಭಿಮಾನಿಯಿಂದ ಅನ್ನಿಸ್ಕೊಂಡು ಬೆಳೆಯೋದಕ್ಕೆ ನೋಡ್ತಾರೆ. ಇಂಥವ್ರನ್ನ ಬೆಳೆಸ್ಬೇಡಿ. ಇದ್ರ ಬಗ್ಗೆ ನಾನು ತಪ್ಪಾಗಿ ಮಾತಾಡಿದರೆ ಕಮೆಂಟಲ್ಲಿ ಹಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾತಾಡಿರೋದು ತಪ್ಪಂತ ನನಗನ್ನಿಸ್ತಾ ಇಲ್ಲ. ಇಷ್ಟ ಇಲ್ದಿರೋ ವ್ಯಕ್ತಿನ ಯಾರೋ 3ನೇ ವ್ಯಕ್ತಿ ಹೇಳ್ದ ಅಂತ ಬಂದು ನೋಡ್ತಾ ಇರೋದು ಕಾರ್ತಿಕ್ ಅವರು ನಮ್ಗೆ ಇಷ್ಟಪಡ್ತಾ ಇಲ್ಲ, ಇಷ್ಟಪಡೋಕ್ಕೂ ಆಗಲ್ಲ. ಅವ್ರಿಗೆ ಸಪೋರ್ಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಸಪೋರ್ಟ್ ಮಾಡಿ. ಆ ವ್ಯಕ್ತಿ ಒಳಗಿದ್ದಾಗ ಯಾವ ಥರ ಇದ್ದ, ಈಗ ಹೊರಗೆ ಬಂದ ಮೇಲೆ ಎಷ್ಟು ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ ಅಂತ ಮನುಷ್ಯನಿಗೆ. ಒಳಗಡೆನೂ ಏನೂ ಆಟ ಆಡಿಲ್ಲ, ಹುಡುಗಿಯಿಂದನೇ ತಿರುಗಾಡ್ಕೊಂಡು ಹೋದ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ವಿನಯ್ ಕೂಡ ಗೆಲ್ಲಬೇಕಾಗಿತ್ತು. ಬಟ್ ಮಿಸ್ ಆಗಿ ಅವ್ನು ಗೆದ್ದಿದ್ದಾನೆ. ತುಂಬ ಆ್ಯಟಿಟ್ಯೂಡ್ ಇದೆ ಮನುಷ್ಯನಿಗೆ. ರಾಜ್ಕುಮಾರ್ ಅವ್ರ ಊರವರಾಗಿ ಇನ್ನೊಬ್ರು ಹೇಳಿಸ್ಕೊಂಬರ್ಬೇಕು ಅಂತ ಹೇಳ್ತಿರಲ್ಲ, ನಾಚಿಕೆ ಆಗೋಲ್ಲ ನಿಮಗೆ?
ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಗೇನು ಕಮೆಂಟ್ ಅಲ್ಲಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್.